ಸೊ ಸಮಾಜದಲ್ಲಿ ಒಂದು ಮಾಫಿಯಾ ಹುಟ್ಕೋತಾ ಇದೆ ಅಂತ ಅದು ಮಟ್ಟ ಆಗಬೇಕು ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದೇ ಇರುತ್ತೆ. ಅದರಲ್ಲೂ ಕೂಡ ಒಳ್ಳೆಯವರು ಕೆಟ್ಟವರು ಅಂತ ಇರ್ತಾರೆ. ಬಟ್ ಈ ತರ ಒಳ್ಳೆ ಒಂದು ಪೊಲೀಸ್ ಇದೆ ಇಲಾಖೆ ಇದ್ರೆ ಯಾವ ಮಾಫಿಯಾನು ಕೂಡ ತೊಲಗಿಸಬಹುದು, ಆ ಮಟ್ಟಿಗೆ ಇರುತ್ತೆ. ಸೊ ಭೀಮಾ ಸಿನಿಮಾ ರಿಲೀಸ್ ಆಗಿರುವಂಥದ್ದು, ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರ ಮಾಡಿರುವಂತ ಪ್ರಿಯಾ ಇದ್ದಾರೆ ಮಾತಾಡ್ಸೋಣ. ಎಸ್ ಪ್ರಿಯಾ ಅವರೇ, ಅಂದ್ರೆ ಸಿನಿಮಾ ರಿಲೀಸ್ ಆಗೋಕೆ ಮೊದಲೇ ಸಾಕಷ್ಟು ಬಾರಿ ಮಾತಾಡಿದಾಗ ಒಂದಷ್ಟು ಪಾತ್ರದ ಬಗ್ಗೆ ಹಿಂಟ್ಗಳು ಹೇಳಿದ್ರಿ. ನಿಜವಾಗ್ಲೂ ಈಗ ಒಂದು ಸೀನ್ ಬರುತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತೆ ಆ ಒಂದು ಚಾಮುಂಡಿ ಬ್ಯಾಕ್ಡ್ರಾಪ್ ಅಲ್ಲಿ ಒಂದು ಬರುವಂತ ಒಂದು ಸಾಂಗ್, ನಿಜಕ್ಕೂ ಅದನ್ನ ಸಮಾಜಕ್ಕೆ ಇಂಥ ಪೊಲೀಸ್ ಇಲಾಖೆ ಅಥವಾ ಪೊಲೀಸ್ ಸಿಬ್ಬಂದಿ ಬೇಕು ಅನ್ನೋ ತೋರಿಸ್ಕೊಟ್ಟಿದೆ. ಎಸ್ ಸರ್, ಎಲ್ಲ ಥ್ಯಾಂಕ್ಸ್ ಸರ್ಗೆ. ಸೊ ಆ ಥರದೊಂದು ಸೂಕ್ಷ್ಮವಾದ ಸಬ್ಜೆಕ್ಟ್ನ ಹಿಡಿದು ಅದಕ್ಕೊಂದು ಕಥೆನ ಹೆಣೆದು ಈ ಥರದೊಂದು ಭೀಮಾನ ಕ್ರಿಯೇಟ್ ಮಾಡಿದ್ದಾರೆ. ಸೊ ನಾವೆಲ್ಲ ಅದರಲ್ಲಿ ಒಂದು ಬಳಗದಲ್ಲಿ ಒಬ್ಬರು. ಸೊ ನಿಮ್ಗೆ ಏನು ಅನ್ಸುತ್ತೆ ಸಿನಿಮಾ ನೋಡಿ? ನಾವು ಮುಂಚೆ ಎಲ್ಲ ಹೇಳಿ ಸುಮ್ಮನೆ ಐಪ್ ಕ್ರಿಯೇಟ್ ಮಾಡಿದ್ವಿ ಅಂತ ಅನಿಸ್ತಾ ಅಥವಾ ನ್ಯಾಯದ? ಎಸ್, ಸಿನಿಮಾಗಳ ಅವಶ್ಯಕತೆ ಇದೆ. ಯಾಕಂದ್ರೆ ಕೆಲವೊಂದು ವಿಚಾರಗಳನ್ನ ಸಿನಿಮಾದಲ್ಲಿ ಹೇಳಕ್ಕಾಗಲ್ಲ, ಅಂಥದ್ದು ಹೇಳದೇ ಇರೋಂಥ ವಿಚಾರಗಳನ್ನ ಹೇಳೋ ರೀತಿಯಲ್ಲಿ ಹೇಳಿದ್ರೆ ಜನಕ್ಕೆ ತಲುಪುತ್ತೆ. ಯಾಕಂದ್ರೆ ಇವತ್ತು ಥಿಯೇಟರ್ ಕೂತ್ಕೊಂಡು ನೋಡಿದಾಗ ನೀವು ಯಾವ ವಯೋಮಾನದವ್ರನ್ನ ಅನ್ಕೊಂಡಿದ್ವಿ ತಲುಪಬೇಕು ಅಂತ ಅವರೆಲ್ಲ ಬಂದು ಕೂತಿದ್ರೆ ಅವರೇ ಶಿಳ್ಳೆ ಚಪ್ಪಾಳೆ ಹೊಡೆದ್ರು. ಎಸ್ ಹೌದು, ನಾನು ಇವಾಗಷ್ಟೇ ಹೇಳಿದೆ, ಸಿನಿಮಾದಲ್ಲಿ ಹೇಳಿರೋದು ಒಂದು ಎಚ್ಚರಿಕೆ ಗಂಟೆ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ, ಯಾರ್ಯಾರು ಈ ಒಂದು ಪಾತಾಳಕ್ಕೆ ಸೇರ್ತಿದಾರೋ ಸೊ ಅವ್ರಿಗೆಲ್ಲರಿಗೂ ಒಂದು ಎಚ್ಚರಿಕೆ ಗಂಟೆ, ಒಂದು ಸೂಕ್ಷ್ಮವಾಗಿ ಎಚ್ಚರಿಸ್ತಿದ್ದಾರೆ. ಸೊ ಭೀಮಾ ಒಂದು ಸೂಕ್ಷ್ಮವಾಗಿ ಎಚ್ಚರ ಕೊಟ್ಟು ಹೇಳಿದ್ದಾನೆ. ಸೊ ಗಿರಿಜಾ ಒಂದು ಇದಾಗಿ ಹೋರಾಟ ಮಾಡಿ ತಿಳಿಸ್ಕೊಡ್ತಾ ಇದ್ದಾಳೆ. ಸಿನಿಮಾ ನೋಡಿ, ಇದು ಬರೀ ಕಟ್ಟುಕತೆ ಥರ ಸಿನಿಮಾ ತೋರಿಸಿರೋದು ಅಷ್ಟೇ ಅಲ್ಲ, ಅಂದರೆ ಸಿನಿಮಾ ನೋಡಿ ಬಿಟ್ಟು ಎದ್ದು ಬರೋ ಥರ ಅಲ್ಲ, ಇದನ್ನು ಲೈಫ್ನಲ್ಲಿ ಅಳವಡಿಸ್ಕೊಂಡು ಇನ್ನೊಂದಷ್ಟು ಜನಕ್ಕೆ ತಲುಪಿಸೋಂಥ ಕೆಲಸ, ಆ ಥರದೊಂದು ಸಬ್ಜೆಕ್ಟ್ ಇದು. ಸೊ ಸುಮ್ಮನೆ ಕೊಚ್ಕೊಳ್ಳೋಕ್ಕೋಸ್ಕರ ನಮ್ದು ಒಳ್ಳೆ ಸಿನಿಮಾ ಅಂತ ಹೇಳ್ತಿಲ್ಲ. ನೀವು ನೋಡಿದ್ದೀರಾ, ನೀವು ಕಣ್ಣಾರೆ ನೋಡಿದ್ದಕ್ಕೆ ನಾನು ಹೇಳ್ತಾ ಇರೋದು. ತುಂಬ ಹೆಮ್ಮೆ ಪಡುವಂಥ ಸಿನಿಮಾ, ತುಂಬ ತಿಳ್ಕೊಳ್ಳುವಂಥ ಸಿನಿಮಾ, ತಿಳಿಸುವಂಥ ಸಿನಿಮಾ. ಸರ್, ಇನ್ನು ಸಿನಿಮಾ ನೋಡ್ಕೊ ಬಂದಂತ ಪ್ರೇಕ್ಷಕರು ಒಬ್ರು ಹೇಳ್ತಾ ಇದ್ರು, ಆಗ ಗಂಜಿ ಅಂತ ಸಾಯ್ತಿದೆ, ಇನ್ನು ಈಗ ಗಾಂಜಾ ಅಂತ ಸಾಯ್ತಾ ಇದ್ದಾರೆ ಅಂತ. ನಿಜಕ್ಕೂ ತುಂಬಾ ವಾಸ್ತವದ ಮಾತು ಅನಿಸ್ತದೆ. 100% ಸರ್. ಇದೇನು ಇದು ಬೆಂಗಳೂರಿನ ಒಂದೇ ಊರಿನ ಕಥೆ ಅಲ್ಲ ಇದು. ಎಲ್ಲ ಊರುಗಳಲ್ಲೂ ತುಂಬ ಈಸಿಯಾಗಿ ಕೈಗೆ ಸಿಗ್ತಾ ಇದೆ. ಅದು ತುಂಬ ಕಾಮನ್ ಆಗಿದೆ ಇವಾಗ. ಬಟ್ ಈ ಸಿನಿಮಾದಲ್ಲಿ ಇನ್ನೇನೊಂದು ಟ್ಯಾಬ್ಲೆಟ್ ಬಗ್ಗೆ ಏನು ತೋರಿಸಿದ್ದಾರೆ ಅದು ತುಂಬ ಗಾಬರಿ ಹುಟ್ಟಿಸ್ತು. ಆ್ಯಕ್ಚುಲಿ ತುಂಬ ಗಾಬರಿ ಹುಟ್ಟಿಸ್ತು. ಸೊ ತುಂಬ ಎಷ್ಟು ಕೇರ್ಫುಲ್ ಆಗಿದ್ರು ಸಾಲದು, ಮಕ್ಕಳು, ಟೀನೇಜರ್ಸು. ನೀವು ಡೈರೆಕ್ಟರ್ ಆಗಿರೋದ್ರಿಂದ ಈ ಥರದೆಲ್ಲ ಕಥೆಗಳೆಲ್ಲ ಅಥವಾ ಈ ವಿಷಯಗಳಲ್ಲಿ ನಿಮಗೂ ಗೊತ್ತಿತ್ತು ಸರ್? ತಿಳ್ಕೊಂಡಿರೋ ಸಿನಿಮಾ ಮಾಡೋಕ್ಕೂ ಮೊದಲು ಹಿಂಗೆಲ್ಲ ನಡೀತಾ ಇದೆ ಬೆಂಗಳೂರಲ್ಲಿ ಅಂತ? ವಿಷಯ ಗೊತ್ತಿತ್ತು ಸರ್, ವಿಷಯ ಗೊತ್ತಿತ್ತು. ಅದು ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ವಿಜಯ್ ಸರ್. ಅದಕ್ಕೆ ಸಾಕಷ್ಟು ಜನರನ್ನ ಅಲ್ಲೇ, ಅಂದರೆ ಎಲ್ಲೆಲ್ಲಿ ಆ ಥರದ್ದು ನಡೆಯುತ್ತೆ, ಯಾವ್ಯಾವ ಜಾಗದಲ್ಲಿ ಆ ಥರ ಮಾಡ್ತಾರೆ ಅಲ್ಲಲ್ಲೇ ಹೋಗಿ ಶೂಟ್ ಮಾಡಿದ್ದಾರೆ. ಇದು ಆ್ಯಕ್ಚುಲಿ ಅವರು ಒಂದು 5-6 ವರ್ಷದ ಹಿಂದಿನಿಂದ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾನೆ ಇದ್ರು, 2018ಇಂದ. ನೀವು ತುಂಬ ಆಪ್ತರಿಂದ ಯಾವತ್ತಾದ್ರೂ ಕೇಳಿಲ್ಲ ಸರ್ ಈ ಥರದ್ದೆಲ್ಲ ಬೇಕಾ, ಇಷ್ಟೆಲ್ಲ ರಿಸ್ಕ್ ತಗೋಬೇಕಾ ನಾವು, ಯಾಕಂದ್ರೆ ಮಾಫಿಯನ್ನು ಎದುರಾಕತ್ತಿದ್ವಿ ಅನ್ನೋದ್ರ? ಇಲ್ಲ, ರಿಸ್ಕ್ ತಗೊಳ್ಳದೆ ಹೋದರೆ ಈಗ ಯಾರೋ ಒಬ್ರು ಬೆಕ್ಕಿಗೆ ಗಂಟೆ ಕಟ್ಟಲೇಬೇಕಲ್ಲ. ಸೊ ಆ ಕೆಲಸ ವಿಜಯ್ ಸರ್ ಮಾಡಿದ್ದಾರೆ. ಮತ್ತೆ ಅವ್ರಿಗೆ ರಿಸ್ಕ್ ತಗೊಳ್ಳೋದೇನು ಹೊಸದೇನಲ್ಲ ಅವ್ರಿಗೆ. ಸೊ ಪ್ರತಿ ದಿನಾನೂ ಆ ಥರದ್ದೊಂದು ರಿಸ್ಕ್ ಜೊತೆನೇ ಅವರು ಜೀವನ ಮಾಡ್ತಿರೋದು. ಸೊ ಅವೆಲ್ಲ ಏನು ಅವ್ರಿಗಿನ್ನೂ ಜಾಸ್ತಿ ಚಾಲೆಂಜಿಂಗ್ ಅಂದರೆ ತುಂಬ ಇಷ್ಟ. ಈಗ ನಾವು ಒಂದು 7 ವರ್ಷದಿಂದ ನೋಡ್ತಿರೋದು ಅವ್ರನ್ನ. ಸೊ ಅವಕ್ಕೆಲ್ಲ ಏನು ಅವ್ರೇನು ಕೇರ್ ಏನು ಮಾಡಲ್ಲ. ಇನ್ನು ಸಿನಿಮಾಗಳಲ್ಲಿ ಅಂದ್ರೆ ಪೊಲೀಸ್ ಅಂತ ಬಂದಾಗ ಮೇಲ್ ಫೇಸ್ಗಳೇ ಕಾಣಿಸುತ್ತೆ, ಬಟ್ ಹೆಣ್ತರ ಇರುವಂತ ಮೇಲ್ ಫೇಸ್ ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ನಿಮ್ಮ ಡೈಲಾಗ್ ಡೆಲಿವರಿ ಆಗಿರೋದು ಮತ್ತೆ ನಿಮ್ಮ ಮಾತಾಡೋದ ಸ್ಟೈಲ್ ಆಗಿರ್ಬೋದು, ಅಥವಾ ಅವ್ರು ನಿಂತ್ಕೋ ವಿಲನ್ಸ್ಗಳಿಗೆ ತಕ್ಕನಾಗಿ ಇದು ಮಾಡುವಂತಿರೋದು ಅನ್ಕೊಂಡಿದ್ರೆ ಈ ಮಟ್ಟಕ್ಕೆ ರೀಚ್ ಆಗುತ್ತೆ, ಇಷ್ಟೆಲ್ಲ ಅಪ್ರಿಷಿಯೇಷನ್ ಬರುತ್ತೆ ಅಂತ? ಎಸ್, ಪಾತ್ರ ಗೆಲ್ಲುತ್ತೆ ಅನ್ನೋದೊಂದು ನಂದೊಂದೇ ಅಲ್ಲ, ಪ್ರತಿ ಪಾತ್ರನೂ ಗೆಲ್ಲುತ್ತೆ. ಯಾಕೆಂದರೆ ನಾವು ಮೇಕಿಂಗ್ ಟೈಮ್ನಲ್ಲಿ ಇರ್ತಿದ್ವಲ್ಲ, ಶೂಟ್ ಟೈಮ್ನಲ್ಲಿ ಎಷ್ಟು ಖುಷಿ ಕೊಡ್ತಾ ಇತ್ತು ಅಂತಂದರೆ, ನಮ್ಗೆ ಏನೋ ಒಂದು ಸಿಂಗಾರ ಮಾಡಿ ಹೇಳ್ತಾ ಇದ್ದಾರೆ, ಈ ಲಾಜಿಕಲ್ ಆಗಿ ಏನೋ ತೋರಿಸ್ತಿದ್ದಾರೆ ಅಂತ ಒಬ್ರಿಗೂ ಅನಿಸಿಲ್ಲ. ಇವತ್ತಿನ ವಾಸ್ತವಕ್ಕೆ ಬೇಕಾಗಿರುವಂಥ ಸಬ್ಜೆಕ್ಟು, ಅದನ್ನು ಹೇಳಿರೋ ರೀತಿ, ತೋರಿಸಿರೋ ರೀತಿ ಇರ್ಬೋದು, ಕಲಾವಿದರ ದಂಡಿರ್ಬೋದು, ಅದನ್ನೆಲ್ಲ ನೋಡಿದಾಗ ನನ್ನ ಒಳಗೆ ಒಂದು ಗ್ಯಾರಂಟಿ ಇತ್ತು, ಪಕ್ಕ ಇದು ಗೆಲ್ಲುತ್ತೆ. ಕಮರ್ಷಿಯಲಿ ಅಲ್ಲ, ಅಂದರೆ ಪ್ರತಿಯೊಬ್ಬರ ವಿಚಾರ ಏನಿದೆ ಆ ವಿಚಾರನ ಗೆಲ್ಲುತ್ತೆ, ವಿಚಾರನ ತಲುಪುತ್ತೆ, ಪ್ರತಿಯೊಬ್ಬರು ಮನಸ್ಸನ್ನ ತಲುಪುತ್ತೆ ಅನ್ನೋ ಒಂದು ಗ್ಯಾರಂಟಿ ಇತ್ತು. ತಲುಪಿರೋದನ್ನ ನೋಡಿ ತುಂಬ ಖುಷಿ ಆಗ್ತಾ ಇದೆ ಸರ್. ಹೊಸ ಬೆಳಕು ನಿಜವಾಗ್ಲೂ ಬೆಳಕು ತರುತ್ತೆ ಅಂತ ಅನಿಸ್ತಾ ಇದೆ. ಈಗ ನಿಜವಾಗ್ಲೂ ಒಂದು ದೊಡ್ಡ ಹೋಪ್ ನಮ್ಮ ಕಣ್ಮುಂದೆ ಕಾಣಿಸ್ತಾ ಇದೆ. ಎಷ್ಟೊಂದು ಜನ ಆ್ಯಂಡ್ ಬೇರೆ ಬೇರೆ ಶೋಸ್ ಎಲ್ಲ ಹೌಸ್ಫುಲ್ ಆಗ್ತಿರೋ ಸುದ್ದಿ ಕೇಳಿ ಒಂದು ತುಂಬ ಹೃದಯ ತುಂಬಿ ಬರ್ತಾ ಇದೆ. ಆ್ಯಕ್ಚುಲಿ ಮತ್ತೆ ಶುರುವಾಯಿತು, ಓಪನ್ ಆಗ್ತಿದೆ ಅನ್ನೋದು. ಥ್ಯಾಂಕ್ ಯು ಪ್ರಿಯಾ, ಥ್ಯಾಂಕ್ ಯು. ಇದಿಷ್ಟು ಪ್ರಿಯಾ ಮತ್ತು ರಾಘವ್ ಅವರು ಮತ್ತು ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಲೊಕೇಶನ್ ಫಸ್ಟ್ ಬೆಂಗಳೂರು.